ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂಥ ನಮ್ಮ ಅಪರ ಬಳ್ಳಾರಿ ADC ಸಾಹೇಬ್ರೆ ಮತ್ತು ಪರಿಸರ ಮಾಲಿನ್ಯ ಅಧಿಕಾರಿಗಳೇ ಮತ್ತು ನಮ್ಮ ಸುತ್ತಮುತ್ತಲು ಸುಂಡೂರು ತಾಲೂಕಿಂದ ಮತ್ತು ಎಲ್ಲ ಒಂದು ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೆ, ಇವತ್ತು ಏನು ಪೆಲೆಟ್ ಪ್ಲಾಂಟು ರಣಜಿತ್ಪುರದಲ್ಲಿ ಏನು ಇವತ್ತು ಶುರು ಮಾಡೋಕ್ಕೆ ತಮ್ಮ ಒಂದು ಅಹವಾಲನ್ನು ಇವತ್ತು ಈ ವೇದಿಕೆಯಲ್ಲಿ ಏನು ತಮ್ಮ ಅನಿಸಿಕೆಗಳನ್ನು ಹೇಳೋಕ್ಕೆ ಎಲ್ಲ ಒಂದು ಮುಕ್ತವಾಗಿ ತಾವೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಇವತ್ತು ಭುಜನಗರದ ನಾನು ಒಬ್ಬ ಮುಖಂಡರಾಗಿ ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮದ ಮುಖಂಡರಾಗಿ ನಾನು ಹೇಳೋದಿಷ್ಟೇ, ಇವತ್ತು 2012ರಲ್ಲಿ ಏನು ಗಣಿಗಾರಿಕೆಯ ವ್ಯತ್ಯಾಸವಾಗಿ ಏನು ಅವತ್ತು ಈ ಭಾಗದಲ್ಲಿ ಎಲ್ಲ ಒಂದು ನಿರುದ್ಯೋಗ ಸಮಸ್ಯೆಗಳು ಸ್ಟಾರ್ಟ್ ಆಗಿ ಅವತ್ತಿನ ದಿನ ಏನು ಇವತ್ತು ಏನು ಇಲ್ಲಿ ಜೀವನನೇ ಕಷ್ಟಪ ಅಂತ ವಿಚಾರ ಬಂದಾಗ ಇವತ್ತು ಮತ್ತೆ ಈ ಆಕ್ಷನ್ನಲ್ಲಿ ಏನು ಸ್ವಲ್ಪ ಮೈನಿಂಗ್ಗಳೆಲ್ಲ ಕ್ಲಿಯರ್ ಆಗಿ ಇವತ್ತೆಲ್ಲ ಸಣ್ಣ ಪುಟ್ಟ ಒಂದು ಕೆಲಸಗಳು ಇಲ್ಲಿ ಗರಿಗೆದಿರಿ ಸ್ವಲ್ಪ ಎಲ್ಲ ಮಟ್ಟದಲ್ಲಿ ಒಂದು ಅನುಕೂಲಗಳು ಆಗಿದ್ದಾವೆ. ಹಂಗಾಗಿ ದಯವಿಟ್ಟು ಇದು ಒಂದು ಪೆಲೆಟ್ ಪ್ಲಾಂಟು ಇವತ್ತು ಇದು ಒಂದು ಸಮಸ್ಯೆ ಆಗ್ತದಂತ ಏನೋ ಅಂತ ಅನ್ಸಲ್ಲ. ಯಾಕಂದ್ರೆ ಬಗಲಾಗ NMDC ಪೆಲೆಟ್ ಪ್ಲಾಂಟ್ ಇದೆ ಆಲ್ರೆಡಿ, ಆಮೇಲೆ NMDC ಮೈನ್ಸ್ ಇದೆ, ಸುತ್ತಮುತ್ತ ಮೈನಿಂಗ್ಗಳಿದ್ದಾವೆ. ಆಮೇಲೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ಜನರಿಗೆ ಏನಿದೆ, ಕುಡಿಯೋ ನೀರು ಇರ್ಬೋದು, ಒಂದು ಮನೆಗಳ ವ್ಯವಸ್ಥೆಗಳು ಇರ್ಬೋದು, ಮತ್ತು ಏನೋ ಒಂದು ವ್ಯವಸ್ಥಿತವಾಗಿ ಏನೋ ಅದು ಯಾವುದೇ ಒಂದು ಪೊಲ್ಯೂಷನ್ ಬರಲಿದಂಗೆ ಏನು ಪೆಲೆಟ್ ಪ್ಲಾಂಟ್ ಆಗಿರ್ಬೋದು ಮತ್ತು ಸ್ಪಾಂಜ್ ಐರನ್ ಆಗಿರ್ಬೋದು ಮತ್ತು ಇತರೆ ಏನೋ ಒಂದು ಕಾಯಕಗಳು ಸಮಾಜದ ರೀತಿಯಲ್ಲಿ ಒಂದು ಟೆಕ್ನಾಲಜಿ ಬಂದಿದ್ದಾವೆ. ಈಗ ಅದನ್ನು ದಯವಿಟ್ಟು ಒಂದು ಒಳ್ಳೆಯ ಒಂದು ವಿಚಾರದಲ್ಲಿ ತಾವು ಟೆಕ್ನಿಕಲ್ ಪರ್ಸನ್ಗಳು ತಂದು ಒಂದು ನೀಟಾಗಿ ಯಾರಿಗೆ ತೊಂದರೆ ಆಗದಂಗೆ ರೈತರಿಗೆ. ಆಮೇಲೆ ರೈತರು ಇವತ್ತು ಹೇಳಿದರು ಭಾಳ ರೋಡಿನ ಸಮಸ್ಯೆಗಳು ಇನ್ನೊಂದು ಮತ್ತೊಂದು, ಅದಕ್ಕೂ ನೀವು ದಯವಿಟ್ಟು ಸ್ಪಂದಿಸಿ ಅವರಿಗೆ ಅವರ ಒಂದು ಸಮಸ್ಯೆಗಳಿಗೆ ತಾವು ಏನು ಯಾವಾಗಲೂ ರೈತರ ಒಂದು ಸಮಸ್ಯೆ ನಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ ಯಾವುದೇ ಥರದ ರೈತರಿಗೆ ತೊಂದರೆ ಆಗಲ್ದಂಗೆ ಹೇಳಿ ಇವತ್ತು ತಮ್ಮ ಮೊದಲಿಂದನೂ ಏನು ಇವತ್ತು ಅವತ್ತು ಕತ್ತೆ ಮೈನ್ಸ್ ಅಂತ ಏನು ಸ್ಟಾರ್ಟ್ ಆಯ್ತು ಅವತ್ತಿಂದನೂ ದಿನೇಶ್ ಸಾಹೇಬರು ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಬಹಳ ಒಂದು ಅನುಕೂಲವಾಗಿ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಸ್ಪಂದಿಸ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಎಂಪ್ಲಾಯ್ಮೆಂಟ್ ವಿಚಾರ ಇರ್ಬೋದು, ಒಂದು ಸ್ಕೂಲ್ ಮಕ್ಕಳು ಫೀಸ್ ಕಟ್ಟೋದಿರ್ಬೋದು, ಮೆಡಿಕಲ್ ವಿಚಾರ ಇರ್ಬೋದು, ಆಮೇಲೆ ಮುಂದಿನ ಒಂದು ಹೈಯರ್ ಮೆಡಿಕಲ್ ಡಾಕ್ಟರ್ ಏನೋ ಎಜುಕೇಶನ್ ಹೋಗೋರಿಗೆ, ಇಂಜಿನಿಯರ್ ಹೋಗೋರಿಗೆ ಅವ್ರಿಗೆ ಫೀಸ್ ಕಟ್ಟೋ ಒಂದು ವಿಚಾರಗಳು ಅವ್ರ ಮುಂದಿನ ದಿನಗಳಲ್ಲಿ, ಆಮೇಲೆ ಅಂಗವಿಕಲರಿಗೆ ಕೆಲವೊಂದು ವಿಚಾರಗಳು, ಆಮೇಲೆ ಪ್ರತಿಯೊಂದು ನೀವು ಸ್ವಂತ ವಿಚಾರ ಮಾಡಬೇಕು. ಲೆಟರ್ ಕೊಟ್ಟಿಕ್ಕೆ ಅದನ್ನ ಹೈಯರ್ ಅಥಾರಿಟಿಗೆ ಕಳಿಸಿ ಅದನ್ನ ಕೂಡಲೇ ನೀವು ಪರ್ಮಿಷನ್ ಬರಲಿ ಮಾಡಲಿ ಅಂತಂದೇಳಿ ಕಾಯಿಸೋ ವಿಚಾರ ಆಗಬಾರ್ದು. ಕೂಡಲೇ ತಾವು ಇಲ್ಲಿರ್ತಕ್ಕಂಥವ್ರು ಇಮಿಡಿಯೇಟ್ಲಿ ಅವರಿಗೆ ಮಾನ್ಯತೆ ಕೊಟ್ಟು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಮನೆಗಳಿಗೆ ನೀವು ಭಾಳ ಒಂದು ಅವರಿಗೆ ಪ್ರೋತ್ಸಾಹ ಮಾಡಿ ಅವರ ಮುಂದಿನ ಜೀವನ ರೂಪುರೇಷೆಗಳನ್ನು ನೀವು ರೂಪಿಸಿದ್ರೆ ತಮಗೂ ತಮ್ಮ ಒಂದು ಕಂಪನಿ ಬಗ್ಗೆ ಎಲ್ಲರಿಗೂ ಒಂದು ಒಳ್ಳೆಯ ಅಭಿಪ್ರಾಯಗಳು ನೋಡ್ತವೆ ಮುಂದಿನ ದಿನಗಳಲ್ಲಿ. ಆಮೇಲೆ ಸರ್ ಬೈಪಾಸು ಇವತ್ತು ಬಹಳ ವರ್ಷಗಳಿಂದ ನಿಲುಗಡೆ ಬಿದ್ದಿದೆ ಸರ್. ಆಲ್ರೆಡಿ ಫಾರೆಸ್ಟ್ ಅಕ್ವಿಜೇಷನ್ ಆಗಿದೆ. ದಯವಿಟ್ಟು ಅದನ್ನ ಕೂಡಲೇ ಮಾಡಿಕೊಡ್ಬೇಕಂತೇಳಿ ತಮಗೆ ನಾನು ಕಳಕಳಿ ಮನವಿ ಸರ್. ಯಾಕಂದ್ರೆ ಅದರಿಂದಲೇ ಜನರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಅದನ್ನ ಮಾಡಿಬಿಟ್ರೆ ಇಲ್ಲಿರ್ತಕ್ಕಂಥ ಮುಂದಿನ ಬರ್ತಕ್ಕಂಥ KOC ಇರ್ಬೋದು, ಅಂಡ್ ಕುದುರೆಮುಖ ಅಂಡ್ BNM ಇರ್ಬೋದು, ಸಲೀಸಾಗಿ ಓಡಾಡಕ್ಕೆ ಮಾಡಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಅದನ್ನ ಗೌರ್ಮೆಂಟ್ ಲೆವೆಲಲ್ಲಿ ಸಾಹೇಬರು ಅಲ್ಲೇ ಒಯ್ದಿದ್ದಾರೆ. ತಾವು ಅದಕ್ಕೆ ಏನು ಇವತ್ತು ಬಳ್ಳಾರಿ ತಮ್ಮಿಂದ ಕೆಲವೊಂದು ರೋಡ್ಗಳು ಒಯ್ದಾಗ್ತದೆ, ಬಹಳ ಖುಷಿ ಅಂತ ಇದೆ. ಹಿಂದೆ ಆಗಿರ್ತಕ್ಕಂಥ ಇಲ್ಲಿಗಲ್ ಅವನ್ನೆಲ್ಲ ತಾವು ಮನಗಂಡು ಪೂರ್ತಿ ಅದನ್ನ ಹೆಂಗೆ ಜವಾಬ್ದಾರಿತವಾಗಿ ಬಳ್ಳಾರಿನ ಒಂದು ಸ್ವಚ್ಛ ಮಾಡಿಕೊಟ್ರಿ. ಇದನ್ನು ಒಂದು ಬೈಪಾಸ್ನ ಕೂಡಲೇ ಮಾಡಿಕೊಡ್ಬೇಕಂತೇಳಿ ತಮಗೆ ಕೇಳಕ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿಗಳ ಪರವಾಗಿ. ಸಿಲ್ಲಿಮಗೌಡರು ಭುಜನಗರ. ಅದೇ ರೀತಿ ಸರ್ ನೀರಿನ ಸಮಸ್ಯೆಗಳಿದ್ದಾವೆ. ನೀರು ಇವತ್ತು ಸರ್ ಎಲ್ಲೋ ಸಾವಿರಾರು 100 ಕಿಲೋಮೀಟರ್ 200 ಕಿಲೋಮೀಟರ್ 300 ಕಿಲೋಮೀಟರ್ ನೀರು ಹೋಗಿದ್ದಾವೆ. ನಮ್ಮ ಹಳ್ಳಿಗಳಿಗೆ ಭುಜನಗರ ಮಾತ್ರ ಬಂದಿದೆ, ನವರತ್ತಿ ಮುಡ್ತುಪೇಟೆಗೆ ಬಂದಿಲ್ಲ. ದಯವಿಟ್ಟು ಅದನ್ನೊಂದು ನೀರಿನ ವ್ಯವಸ್ಥೆ ಕೂಡಲೇ ನೀವು ಮಾಡಿಕೊಡ್ಬೇಕು. ಈ ಭಾಗಕ್ಕೆ ನೀರು ಇವತ್ತು ತಿಂಗಳ ಈಗ ನಾರಾಯಣದಿಂದ ಪೈಪ್ಲೈನ್ ಹೋಗಿದೆ, ಅಲ್ಲಿಂದ ಮುಂದೆ ಸ್ವಲ್ಪ ಬರೋಕ್ಕೆ ಅವಕಾಶ ಮಾಡಿಕೊಡ್ರಿ. ಎಲ್ಲ ನೀರಿನ ಸಮಸ್ಯೆ ಸ್ವಲ್ಪ ಬಗೆಹರಿತೈತಿ ಈ ಕಡೆ ಭಾಗ. ಇದು ಮುಂದಿನ ಏನೋ ಒಂದು ವಿಚಾರ ಇರಲಿ, ರೈತರ ಸಮಸ್ಯೆಗಳು ಕೆಲವೊಂದು ತಪ್ಪುಗಳು ಆಗಿದಾವೆ ಕಂಪ್ನಿ ಕಡೆಯಿಂದ.
ಅದನ್ನ ಇನ್ನು ಮುಂದಿನ ದಿನಗಳಿಗೆ ಅವರು ಸರಿ ಮಾಡಿ ಅವರಿಗೆ ಒಂದು ಸಮಂಜಸವಾಗಿ ಒಂದು ಕೂತ್ಕೊಂಡು ಮ್ಯೂಚುವಲ್ ಆಗಿ ಒಂದು ಎಲ್ಲ ಮುಖಂಡರ ಸಮೇತ ಬಗೆಹರಿಸಿಕೊಂಡು ಅವ್ರ ಜೊತೆ ಕೋಪರೇಷನ್ ಮಾಡಿ ನನಗೆ ಒಂದು 2 ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತಾ ಈ ಒಂದು ಪೈಲಟ್ ಪ್ಲಾಂಟ್ ನಡೀಲಿ ಮುಂದಿನ ಒಂದು ಜನರಿಗೆ ಇಲ್ಲಿ ಸೇವೆ ಮಾಡಿಕೊಳ್ಳಿ ಅಂತ ಹೇಳ್ತಾ